ಇವತ್ತು ಈ ತರ ಒಂದು ಅನೇಕ ಸೇವೆ ಮಾಡೋರಿದ್ದಾರೆ, ಸಮಾಜ ಸೇವೆ ಮಾಡೋರು ನೋಡ್ರೆ ಖುಷಿ. ಯಾಕಂದ್ರೆ ಎಲ್ಲರೂ ಮಾಡ್ಬೇಕು, ಮಾಡಿದ್ರೇನೆ ನಮ್ದೊಂದು ಒಳ್ಳೆ ಒಂದು ಕೆಲಸ, ಒಳ್ಳೆ ತನ ಬರೋದು. ಸರ್ಕಾರಿ ಶಾಲೆ ಅಂದ್ರೆ ನಮ್ಗೆ ಖಾಸಗಿ ಶಾಲೆಗಳಂತ ಕಡಿಮೆ ಏನಿಲ್ಲ, ಸೇವೆ ಮಾಡೋರು ಅನೇಕರಿದ್ದಾರೆ. ಇವತ್ತು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಮುಳಬಾಗಿಲು ತಾಲೂಕಿನ ನಾಗೇಂದ್ರ ಬಾಬು ಕುಮಾರ್ IAS ಆದ್ರು. ಅವ್ರೆಲ್ಲ ಓದಿದ್ದಾರೆ, ಸರ್ಕಾರಿ ಶಾಲೆಗಳಲ್ಲೇ ಹೋದ್ರು. ಏನ್ ಮಾಡ್ತಾ ಇದ್ರು, ಬೆಳಿಗ್ಗೆ ಒಂದು 10:30ಗೆ ಶಾಲೆಗೆ ಬರ್ತಾರಂತೆ, ಆಮೇಲೆ ಸೀಮೆ ಹಸು ಎತ್ಕೊಂಡು ಕೆರೆಗೆ ಹೋಗ್ತಾ ಇದ್ರು. ಅಂತ ಹುಡುಗ ಒಂದು IAS ಮಾಡಿದಾರೆ ಅಂದ್ರೆ ನಮ್ ತಾಲೂಕು ಎಷ್ಟು ಇದಾಯ್ತು. ಒಳ್ಳೆ ಎಲ್ಲ ಯಾವ ಹಳ್ಳಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋರು, ಸನ್ಮಾನ ಮಾಡೋರು. ಯಾವ ಹಳ್ಳಿಗೆ ಬೇಕಾದ್ರೂ ಸರ್ವಣ ಎಲ್ಲ ರೈತ ಕುಟುಂಬದಲ್ಲಿ ಹುಟ್ಟು ಒಂದು IAS ಆಗಿದ್ದಾರೆ ಅಂದ್ರೆ ಇವತ್ತು ನಮ್ಗೆ ಸರ್ಕಾರಿ ಶಾಲೆಗೆ ಏನು ಕಡಿಮೆ ಇದೆ, ಪ್ರೈವೇಟ್ ಶಾಲೆಗಳ ಸರ್ಕಾರಿ ಶಾಲೆಗೆ ಏನ್ ಕಡಿಮೆ ಇದೆ ಅಂತ ತೋರಿಸ್ರು. ಆತರ ನೀವೆಲ್ಲರೂ ಸಹ ಅದೇ ತರ ಓದ್ಬೇಕು. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ನಿಮ್ ಶಾಲೆಗೆ ಒಳ್ಳೆ ಹೆಸರು ತರಬೇಕು, ನಿಮ್ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು. ನೀವು ಚೆನ್ನಾಗಿ ಓದಿದ ತಕ್ಷಣ ನಿಮ್ಮ ತಂದೆ ತಾಯಿಗೆ ಖುಷಿ ಪಡೋದಂದ್ರೆ ಫಸ್ಟ್ ಅವರು ನಿಮ್ಮ ಗುರುಗಳು. ಮಕ್ಕಳಿಗೆ ಯಾವುದೇ ತರ ಒಂದು ಮೊಬೈಲ್ ಅನ್ನು ಕೊಡಬೇಡ್ರಿ. ಇವತ್ತು ಅವ್ರ ಮೊಬೈಲ್ ಕೊಟ್ಟರೆ ಅವ್ರ ಗೇಮ್ಸ್ ಆಡೋದು ಎಲ್ಲ ನೋಡಿ ಶಾಲೆಯಲ್ಲಿ ಕೂತ್ರೇನು ನನ್ನ 4 ಗಂಟೆ ಯಾವಾಗ ಆಗುತ್ತೆ ನೋಡ್ತಾರೆ. ಯಾಕಂದ್ರೆ ಮೊಬೈಲ್ ಬರುತ್ತೆ, ಮೊಬೈಲ್ ನೋಡೋದಂತ. ಇವಾಗ ನೀವು ಮೊಬೈಲ್ ಕಂಟ್ರೋಲ್ ಮಾಡಿದ್ರೆ ಅವರು ಎಜುಕೇಶನ್ ಮುಂದೆ ಹೋಗ್ತಾರೆ, ಒಳ್ಳೆ ಒಂದು ಹೆಸರು ತರ್ತಾರೆ, ನಿಮ್ಗೂ ಒಳ್ಳೆ ಹೆಸರು ತರ್ತಾರೆ, ನಮ್ಮ ಊರಿಗೂ ಒಳ್ಳೆ ಹೆಸರು ತರ್ತಾರೆ, ನಮ್ಮ ತಾಲೂಕು ಒಳ್ಳೆ ಹೆಸರು ತರ್ತಾರೆ. ಎಲ್ರಿಗೂ ನಮಸ್ಕಾರ. ಅಲ್ಲ 1 ಗಂಟೆಗೆಲ್ಲ ಊಟ ತಿಂತಾ ಇದ್ದೀನಿ. ಇಲ್ಲ ದಿನ ಇದೆ, 10 ಗಂಟೆ ಇದೆ. ಏನ್ ಈ ದಿನ ಕಾವ್ಯಶ್ರೀ ಫೌಂಡೇಶನ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗಣ್ಯರು ಆಗಮಿಸಿದ್ದಾರೆ. ಇದಕ್ಕೆ ಮೊದಲನೇದಾಗಿ ವಿರೂಪಾಕ್ಷಿ ದೇವಸ್ಥಾನ ಅಲ್ಲಿ ಪೂಜೆ ಮಾಡಿ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ಸಂತೋಷ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಅಂಬರೀಶ್ ಅವರೇ ಮತ್ತು ಅರುಣೇಶ್ ಅವರೇ, ಅದೇ ರೀತಿ ನಮ್ಮ ಹಿರಿಯರಾದ YM ರೆಡ್ಡಿ ಸರ್ ಅವರೇ, ಜಯರಾಮ್ ಸರ್ ಅವರೇ, ಜಗನ್ನಾಥ್ ಸರ್ ಅವರೇ, ಊರಿನ ಯುವ ಮುಖಂಡರಾದ ಶಶಿಕುಮಾರೇ ಮತ್ತು HM ಗಾಯತ್ರಿ ಮೇಡಮ್ ಅವರೇ ಮತ್ತು ಶಿಕ್ಷಕರೇ, ಅದೇ ರೀತಿ ನಮ್ಮ ವಿರೂಪಾಕ್ಷಿ ಮಕ್ಕಳ ಪೋಷಕರು ಮತ್ತು ಹಿರಿಯರು, ಮುಖ್ಯವಾಗಿ ನಮ್ಮ ಕುಮಾರ್ ಅವರೇ, ಅದೇ ರೀತಿ ವೆಂಕಟರಾಮ್ ಅವರೇ ಮತ್ತು ಕಿರಣ್ ಅವರೇ ಎಲ್ಲರೂ ಆಗಮಿಸಿದ್ದಾರೆ. ಅದೇ ರೀತಿ ಗ್ರಾಮಸ್ಥರು ಆಗಮಿಸಿದ್ದಾರೆ. ನಮ್ಮ ಮುದ್ದಿನ ಮಕ್ಕಳು, ಮಾಧ್ಯಮ ಮಿತ್ರರು, ಎಲ್ರಿಗೂ ನಮಸ್ಕರಿಸ್ತಾ ಈ ದಿನ ಕಾವ್ಯಶ್ರೀ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೇಡಮ್ ಅವರು ಮತ್ತು ಅಂಬರೀಶ್ ಅವರು ಬಂದು ಕೇಳಿದ್ರು, ಈ ತರ ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು, ನಾವು ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಶಾಲೆಗಳಾಗ್ಲಿ, ಬಡವರಾಗ್ಲಿ, ಆರೋಗ್ಯ ಆಗಲಿ, ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ನಾವೊಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಒಳ್ಳೆಯ ಒಂದು ಡಿಸಿಷನ್ ತಗೊಂಡಿದ್ರಮ್ಮ. ಈ ಒಂದು ಒಳ್ಳೆ ಡಿಸಿಷನ್ ತಾಲೂಕು ಅಂತ, ಡಿಸ್ಟಿಕ್ ಅಂತ ಮಾಡಬೇಕು. ಯಾಕಂದ್ರೆ ಕೆಲವರು ಗೊತ್ತಲ್ವಾ, ಎಲ್ಲ ಸ್ಟಾರ್ಟ್ ಮಾಡ್ತಾರೆ, 4 ದಿವಸ ಸ್ಟಾರ್ಟ್ ಮಾಡಿ ಮನೆಗೆ ಕೂತ್ಕೊಳ್ತಾರೆ. ಆ ಥರ ಇರಬಾರ್ದು. ನೀವು ಸ್ಟಾರ್ಟ್ ಮಾಡಿದ್ರೆ ನಾವು ಸಮಾಜ ಸೇವಕ ಅಷ್ಟ ಮಾಡ್ತಾ ಇದೀವಿ, ನಿಮ್ಮಂತ ಜೊತೆಯಲ್ಲಿ ನಾವು ಇರ್ತೀವಿ. ಒಳ್ಳೆಯ ಒಂದು ಶಾಲೆಗಳಾಗ್ಲಿ, ಆರೋಗ್ಯ ಆಗ್ಲಿ, ಆಸ್ಪತ್ರೆ ಆಗ್ಲಿ, ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಸಹ ನೀವು ಒಳ್ಳೆ ಕೆಲಸ ಮಾಡ್ಬೇಕು ಅಂತೇಳಿ ಕೇಳಿದಾಗ, ಸರ್ ನಾವು ವಿರೂಪಾಕ್ಷಿ ಸ್ಕೂಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರು. ಒಳ್ಳೇದಮ್ಮ, ನಾವು ರೋಟರಿ ಅಧ್ಯಕ್ಷರಾದ ಕೂಡ ವಿರೂಪಾಕ್ಷಿಯಿಂದಲೇ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಒಂದು ಇಲ್ಲಿನ ವಾತಾವರಣ, ಇಲ್ಲಿನ ಒಳ್ಳೆತನ, ಇಲ್ಲಿನ ಒಂದು ದೇವರ ದರ್ಶನದಿಂದ ಮಾಡಿಕೊಂಡು ಯಾವ ಕಾರ್ಯಕ್ರಮವಾದ್ರೂ ಯಶಸ್ವಿ ಆಗ್ತದೆ. ಅದಕ್ಕೆ ಇವತ್ತು ನಮ್ಮ ಕಾವ್ಯಶ್ರೀ ಫೌಂಡೇಶನ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಡಮ್ ಹೇಳಿದ್ರು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ.
ಅನೇಕ ಕಾರ್ಯಕ್ರಮಗಳು ಮಾಡುವಾಗ ಒಂದು ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಇವತ್ತು ನಮ್ಮ ಶಶಿಕುಮಾರ್ ಸಾಕು, ನೀವು ಸಮಾಜ ಸೇವೆ ಮಾಡ್ತೇವೆ ಅಂದ್ರೆ ಲಿಸ್ಟ್ ಡೈಲಿ ಒಂದು 10 ಲಿಸ್ಟ್ ಕೊಡ್ತಾರೆ ನಮ್ಮ ಶಶಿಕುಮಾರ್. ಅಲ್ಲ ಒಳ್ಳೆಯವರು, ಈ ತರ ಈ ಹಳ್ಳಿಯಲ್ಲಿ ಪ್ರಾಬ್ಲಮ್ ಇದೆ, ಈ ಊರಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಈ ಶಾಲೆಯಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಒಂದು ಎಜುಕೇಶನ್ ಒಂದು ಹುಡುಗರಿಗೆ ಓದ್ಸಕ್ಕಾಗಲಿಲ್ಲ, ಏನೋ ಸಹಾಯ ಮಾಡಿ, ಹಾಸ್ಪಿಟ್ಲು ಏನೋ ಒಂದು 10,000 ಮಾಡಿದ್ರೆ ಹಾಸ್ಪಿಟ್ಲ್ ತೋರಿಸಿ ಒಳ್ಳೇದಾಗುತ್ತೆ ಅಂತ ಒಳ್ಳೆಯ ನನಗೆ ಅನೇಕ ಒಂದು ನನ್ನ ಕಡೆಯಿಂದ ಮಾಡಿಸ್ತಾರೆ. ಈ ತರ ಪ್ರಾಬ್ಲಮ್ ಇದೆನಾ, ಈ ತರ ಮಾಡ್ಬೇಕು ಅಂದ್ರೆ ಅವನು ತಗೊಂಬರುವಂತ ಒಂದು ಮೆಸೇಜ್ ಎಲ್ಲ ಒಳ್ಳೇದಾಗುತ್ತೆ. ಇವತ್ತೊಂದು ಮಗು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೇನು ಅವ್ರು ಬಡವರು ಒಂದು 10,000 ಕೊಟ್ರೆ ಅವರು ಹಾಸ್ಪಿಟಲ್ ತೋರಿಸ್ಕೊಂಡ್ ಬರ್ತಾರೆ. ಒಂದು ಮಗು ಓದ್ಬೇಕಂದ್ರೆ ಒಂದು 10,000 ಕೊಟ್ರೆ ಓದ್ಬೋದ ಮುಂದಕ್ಕೆ, ಇಲ್ಲಾಂದ್ರೆ ನಿಲ್ಸ್ಬಿಡ್ತಾರೆ. ಅಂತವ್ರಿಗೆಲ್ಲ ಒಂದು ಸಹಾಯ ಮಾಡುವಾಗ ಇಂಥ ಫೌಂಡೇಶನ್ ನಮ್ಗೆ ಬೇಕು, ಇಂಥ ಕಲರ್ಸಿ ಫೌಂಡೇಶನ್ ಕೂಡ ಇರಬೇಕು. ನೀವು ಅನೇಕ ಅವರಿಂದ ಸಹಾಯ ಮಾಡಿಕೊಂಡು, ನಿಮ್ಮಿಂದ ಆದಷ್ಟು ಸಹಾಯ ಮಾಡಿಕೊಂಡು ಅನೇಕ ತಾಲೂಕಿನಂತ ಬಡ ಮಕ್ಕಳಾಗ್ಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ, ಒಂದು ರೈತರದ್ದು ಒಂದು ಪ್ರಾಬ್ಲಮ್ ಆಗ್ಲಿ, ಯಾವುದೇ ಒಂದು ಪ್ರಾಬ್ಲಮ್ ಇದೆ ನಾವಿದ್ದೀನಿ ಅಂತ ನಿಮ್ ಕೈಯಲ್ಲಾದಷ್ಟು ಸ್ಟಾರ್ಟ್ ಮಾಡ್ಬೇಕು. ಒಂದು 1 ಲಕ್ಷ ರೂಪಾಯಿ ಆಗುತ್ತೆ ಅಂದ್ರೆ ನೀವು 1 ಲಕ್ಷ ರೂಪಾಯಿ ಮಾಡೋಷ್ಟಿಲ್ಲ, ನಿಮ್ ಕೈಯಲ್ಲಾದಷ್ಟು ಒಂದು ಮಿನಿಮಮ್ ಒಂದು ಮಾತು ಹೇಳ್ತೀನಿ, ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಸುಮಾರು ಒಂದು 10,000 ಕೊಟ್ಟರೆ ಅವ್ರ ಹಾಸ್ಪಿಟಲ್ಗೆ ಹೋಗ್ತಾರೆ, ಸೇರಿಸ್ತಾರೆ. ಆ ಹಾಸ್ಪಿಟಲ್ ಸೇರಿದ್ಮೇಲೆ ಅವ್ರ ಫ್ಯಾಮಿಲಿ ಬಂದು 50,000 ಆಗ್ಲಿ ಅವ್ರು ನೋಡ್ತಾರೆ. ಫಸ್ಟ್ ನಮ್ಮಿಂದ ಆದಷ್ಟು ಒಂದು 10,000 ಕೊಟ್ಟು ಕಲಿಸಿ ಅವ್ರನ್ನ ಹಾಸ್ಪಿಟಲ್ ಕಲಿಸಿದಾಗ ಅವ್ರ ಪ್ರಾಣ ಉಳಿಸೋಕ್ಕಾಗೈತೆ, ಅವ್ರ ಫ್ಯಾಮಿಲಿಯನ್ನು ಇದು ಮಾಡೋದಾಗುತ್ತೆ. ಇವತ್ತು ಈ ತರ ಒಂದು ಅನೇಕ ಸೇವೆ ಮಾಡೋರಿದ್ದಾರೆ ಸಮಾಜ ಸೇವರು. ನಿಜವಾಗ್ಲೂ ಸಮಾಜ ಸೇವೆ ಮಾಡೋರು ನೋಡ್ರೆ ಖುಷಿ, ಯಾಕಂದ್ರೆ ಎಲ್ಲರೂ ಮಾಡ್ಬೇಕು, ಮಾಡಿದ್ರೇನೆ ನಮ್ಗೊಂದು ಒಳ್ಳೆ ಒಂದು ಕೆಲಸ, ಒಳ್ಳೆಯತನ ಬರೋದು. ಅದೇ ರೀತಿ ನೀವು ಮುಂದಿನ ದಿನಗಳು ಸಹ ಇದೇ ರೀತಿ ಮುಂದುವರಿಸಿ ಒಳ್ಳೆ ಕೆಲಸಗಳನ್ನು ಮಾಡಿ. ಮತ್ತು ಶಾಲಾ ಮಕ್ಕಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ನಮ್ಗೆ ಖಾಸಗಿ ಶಾಲೆಗಳಂತ ಕಡಿಮೆ ಏನಿಲ್ಲ, ಸೇವೆ ಮಾಡೋರು ಅನೇಕರಿದ್ದಾರೆ. ಇವತ್ತು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ, ಮುಳಬಾಗಿಲು ತಾಲೂಕಿನ ನಾಗೇಂದ್ರ ಬಾಬು ಕುಮಾರ್ IAS ಆದ್ರು, ಅವ್ರೆಲ್ಲೋದಿದ್ದಾರೆ ಸರ್ಕಾರಿ ಶಾಲೆಗಳಲ್ಲೇ ಹೋದ್ರು. ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಒಂದು 10:30ಗೆ ಶಾಲೆಗೆ ಬರ್ತಾ, ಆಮೇಲೆ ಸೀಮೆ ಹಸು ಕತ್ಕೊಂಡು ಕೆರೆಗೆ ಹೋಗ್ತಾ ಇದ್ರಂತೆ. ಅಂತ ಹುಡುಗ ಒಂದು IAS ಮಾಡಿದಾರೆ ಅಂದ್ರೆ ನಮ್ಮ ತಾಲೂಕು ಎಷ್ಟು ಇದಾಯ್ತು. ಒಳ್ಳೆ ಎಲ್ಲ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋರು, ಸನ್ಮಾನ ಮಾಡೋರು, ಅಲ್ಲಿಗೆ ಬೇಕಾದ್ರೂ ಸನ್ಮಾನ. ಎಲ್ಲ ರೈತ ಕುಟುಂಬದಲ್ಲಿ ಹುಟ್ಟು ಒಂದು IAS ಆಗಿದ್ದಾರೆ ಅಂದ್ರೆ ಇವತ್ತು ನಮ್ಗೆ ಸರ್ಕಾರಿ ಶಾಲೆಗೆ ಏನೋ ಕಡಿಮೆ ಇದೆ, ಪ್ರೈವೇಟ್ ಶಾಲೆಗಳ ಸರ್ಕಾರಿ ಶಾಲೆಗೆ ಏನ್ ಕಡಿಮೆ ಇದೆ ಅಂತ ತೋರಿಸ್ರು. ಆ ತರ ನೀವೆಲ್ಲರೂ ಸಹ ಅದೇ ತರ ಓದ್ಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ನಿಮ್ ಶಾಲೆಗೆ ಒಳ್ಳೆ ಹೆಸರು ತರಬೇಕು, ನಿಮ್ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು. ನೀವು ಚೆನ್ನಾಗಿ ಓದಿದ ತಕ್ಷಣ ನಿಮ್ಮ ತಂದೆ ತಾಯಿಗೆ ಖುಷಿ ಪಡೋದಂದ್ರೆ ಫಸ್ಟ್ ಅವರು ನಿಮ್ಮ ಗುರುಗಳು. ಅದಕ್ಕೆ ನೀವು ಯಾವುದೇ ಒಂದು ಇದರನ್ನು ಪೋಷಕರಲ್ಲೂ ನಮ್ಮ ಮನವಿ ಮಾಡ್ತೀನಿ, ಮಕ್ಕಳಿಗೆ ಯಾವುದೇ ತರ ಒಂದು ಮೊಬೈಲ್ ಅನ್ನು ಕೊಡಬೇಡ್ರಿ. ಇವತ್ತು ಅವ್ರ ಮೊಬೈಲ್ ಕೊಟ್ಟರೆ ಅವ್ರ ಗೇಮ್ಸ್ ಆಡೋದು ಎಲ್ಲ ನೋಡಿ ಶಾಲೆಯಲ್ಲಿ ಕೂತ್ರೇನು ನಾನು 4 ಗಂಟೆ ಯಾವಾಗ ಆಗುತ್ತೆ ನೋಡ್ತಾರೆ. ಯಾಕಂದ್ರೆ ಮೊಬೈಲ್ ಬರುತ್ತೆ, ಮೊಬೈಲ್ ನೋಡೋದಂತ. ಇವಾಗ ನೀವು ಮೊಬೈಲ್ ಕಂಟ್ರೋಲ್ ಮಾಡಿದ್ರೆ ಅವರು ಎಜುಕೇಶನ್ ಮುಂದೆ ಹೋಗ್ತಾರೆ, ಒಳ್ಳೆಯ ಒಂದು ಹೆಸರು ತರ್ತಾರೆ, ನಿಮ್ಗೂ ಒಳ್ಳೆ ಹೆಸರು ತರ್ತಾರೆ, ನಮ್ಮ ಊರಿಗೂ ಒಳ್ಳೆ ಹೆಸರು ತರ್ತಾರೆ, ನಮ್ಮ ತಾಲೂಕು ಒಳ್ಳೆ ಹೆಸರು ತರ್ತಾರೆ. ಅದೇ ರೀತಿ ನೀವಿಂದ ಒಂದು ಪ್ರೋಗ್ರಾಮು ಒಂದು ಅನೇಕ ಕಡೆ ಶಾಲೆಗಳಲ್ಲಿ ಮಾಡಬೇಕು. ನೀವು ನಮ್ಮ ಫೌಂಡೇಶನ್ ಅನ್ನು ಅತ್ಯುತ್ತಮವಾಗಿ ಬೆಳೆಸಿ ನಮ್ಮ ಡಿಸ್ಟಿಕ್ ಅಲ್ಲಿ ನಂಬರ್ 1 ಆಗಿ ನೀವು ಮಾಡಬೇಕು. ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡು ನಿಮ್ ಜೊತೆಯಲ್ಲಿ ಇರ್ತೀವಿ. ಈ ಒಂದು ಸಹಾಯದಿಂದ ನಾವೆಲ್ಲರೂ ಎಲ್ಲ ಮಕ್ಕಳು ನಮ್ಮ ಜೊತೆ ನಮ್ಮ ಮಕ್ಕಳಾಗಿ ನಾವು ಇದು ಮಾಡೋಣ. ಶಾಲೆಗಳಲ್ಲಿ ಹೆಚ್ಚಿಗಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತುವರಿ ಕೊಡಿ, ಆಮೇಲೆ ಹಾಸ್ಪಿಟಲ್ ಕೊಡಿ, ಬಡ ಮಕ್ಕಳಿಗೆ ಕೊಡಿ, ಮತ್ತು ಇದು ರೈತರಿಗೆ ಹೆಚ್ಚಾಗಿ ಕೊಟ್ಟು ಒಂದು ಫೌಂಡೇಶನ್ ನಿಮ್ಮ ಬೆಳವಣಿಗೆ ಅತ್ಯುತ್ತಮವಾಗಿ ಬೆಳೀಲಿ ಅಂತೇಳಿ ಅಂತ ಎಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲ ಗ್ರಾಮಸ್ಥರು, ನಮ್ಮ ಮಕ್ಕಳಿನ ಎಲ್ಲ ಕುಟುಂಬಸ್ಥರು ಎಲ್ಲರೂ ಬಂದು ಒಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಇದಕ್ಕೆ ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಈ ಫೌಂಡೇಶನ್ ಬೆಳೀಲಿ ಅಂತೇಳಿ ಹಿರಿಯರು, ನಮ್ಮ ಗುರುಗಳ ಹಿರಿಯರು ಮತ್ತು ಇವರೆಲ್ಲ ಇದರ ಅವರ ಸಮ್ಮುಖದಲ್ಲಿ ಇವತ್ತೊಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ